ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ನಿಖಿಲ್ ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಕೋಲಾರಲ್ಲಿ ನಮ್ಮ JDS ಪಕ್ಷದ ವತಿಯಿಂದ ಈ ಒಂದು ಹುಟ್ಟುಹಬ್ಬನ ಸಾಯಿಬಾಬಾ ದೇವಸ್ಥಾನದಲ್ಲಿ ಅವರ ಹೆಸರಿನಲ್ಲಿ ಅರ್ಚನೆ ಮಾಡಿ ಪೂಜೆಯನ್ನು ಸಲ್ಲಿಸಿ ಇವತ್ತು ಕೇಕ್ ಕಟ್ ಮಾಡೋದ್ರ ಮುಖಾಂತರ ಈ ಒಂದು ಬರ್ತಡೇನ ಆಚರಣೆ ಮಾಡ್ತಾ ಇದ್ದೀವಿ. ಅವರ ಈ ಒಂದು ಹುಟ್ಟುಹಬ್ಬದ ತಾಯಿ ಕೋಲಾರಮ್ಮನ ಆಶೀರ್ವಾದ ಇರಲಿ, ರಾಜಕೀಯದಲ್ಲಿ ಅವರಿಗೆ ಇನ್ನೂ ಉನ್ನತ ಭವಿಷ್ಯ ಸಿಗಲಿ, ಮುಂದಿನ ಮುಖ್ಯಮಂತ್ರಿಯಾಗಿ ಕೂಡ ಆಗಲಿ ಅಂತ ಹರ್ಷಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ CM ಶ್ರೀನಾಥ್ ಅವರು ಮುಖಂಡರು ಬಂದಿದ್ದಾರೆ, ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಹಾಗೆ ಜಾನಿ ಅಣ್ಣವ್ರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತ ಕೊಡ್ತಾ ಇದ್ದೀವಿ. ಬಾಬಣ್ಣವರು, ನಮ್ಮ ವಿಜಯ್ ಅವರು, ಕುರುಗಲ್ ನಾರಾಯಣವರು, ನಾಗೇಶ್ ಅವರು, ಇನ್ನೂ ನಮ್ಮ ಕಾರ್ತಿಕ್ ಅವರು, ಎಲ್ಲ ನಮ್ಮ JDS ಪಕ್ಷದ ಪದಾಧಿಕಾರಿಗಳು ಎಲ್ಲ ಕಾರ್ಯಕರ್ತರು ಬಂದಿದ್ದಾರೆ. ಅವ್ರಿಗೆಲ್ಲ ಕೂಡ ಸ್ವಾಗತವನ್ನು ಕೋರ್ತಾ ಈ ಕಾರ್ಯಕ್ರಮದ ಬಗ್ಗೆ ಎರಡು ಮಾತನಾಡಬೇಕಾಗಿ CM ಶ್ರೀನಾಥ್ ಅವರಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಇವತ್ತು 32ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳೊಂದಿಗೆ ಬಾಬಾ ಆಶೀರ್ವಾದ, ಶಿರಡಿ ಸಾಯಿಬಾಬಾರ ಆಶೀರ್ವಾದ, ಕೋಲಾರಮ್ಮನ ಆಶೀರ್ವಾದ ಅವ್ರ ಮೇಲೆ ಇರಲಿ. ಅವರು ಇವತ್ತು ಸೀಸನ್ ರಾಜಕಾರಣಿ ಅಂತ ಹೇಳಕ್ಕೆ ಬಯಸ್ತೀನಿ. ಯಾಕಂದರೆ 2 ಬಾರಿ ಸೋತಿದ್ರು ಅವರು ಇವತ್ತು ಸೀಸನ್ ರಾಜಕಾರಣಿ. ಯಾಕಂದರೆ ಎಲ್ಲ ನುರಿತವರೆಗಿದೆ. ಕುಮಾರಣ್ಣ ಹತ್ರ ಇರೋ ಬುದ್ಧಿಗಳು ಏನೇನು ಆಕ್ಟಿವಿಟೀಸ್ ಐತೋ, ದೇವೇಗೌಡರ ಹತ್ರ ಏನೇನು ಆಕ್ಟಿವಿಟೀಸು ಅವರೆಲ್ಲ ಮೀರಿ ಬೆಳೆಯುವಂಥ ಶಕ್ತಿ ಇವತ್ತು ನಿಖಿಲ್ ಕುಮಾರಸ್ವಾಮಿಗಿದೆ. ಈ ರಾಜ್ಯದ ಯುವ ನೇತಾರ, ಮುಂದಿನ ದಿನಗಳಲ್ಲಿ ಆಶಾದಾಯಕ ರಾಜಕಾರಣಿ ಮತ್ತು ಮುಖ್ಯಮಂತ್ರಿ ಸ್ಥಾನಕ್ಕೂ ಹೋಗುವಂಥ ಎಲ್ಲ ಅವಕಾಶಗಳು ಈ ನಿಖಿಲ್ ಕುಮಾರಸ್ವಾಮಿಯಲ್ಲಿ. ಇವರ ಹಾದಿಯಲ್ಲಿ ಇಡೀ ಯುವ ಜನತೆ ಇವರ ಆಶೀರ್ವಾದ ಬೇಕು ಮತ್ತು ಇಡೀ ರಾಜ್ಯದ ಜನತೆ ಇವರು ಪ್ರೇರಣೆ ಬೇಕು ಅಂತ ಹೇಳ್ತಾ ಮುಂದೆ ಇವರು ಮುಖ್ಯಮಂತ್ರಿಯಾಗಿ ಆಗಲಿ, ಆ ಬಾಬಾ ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ 2 ಮಾತುಗಳಲ್ಲಿ ಅವಕಾಶ ಕೊಟ್ಟು ನಿಮ್ಮೆಲ್ಲರಿಗೂ ವಂಚಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಟರಾಜ್ ಅಣ್ಣರಿಗೆ ಧನ್ಯವಾದಗಳು. ಹಾಗೆ ನಮ್ಮ ಬಾಬು ಮನೆ ಅಣ್ಣರ ಮೇಲೆ ಮಾತಾಡ್ತಾರೆ. ಈ ದಿನ ನಿಖಿಲ್ ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬವನ್ನು ನಮ್ಮ ಪಕ್ಷದ ಎಲ್ಲ ಕಚೇರಿಗಳಲ್ಲೂ ಎಲ್ಲ ಕಡೆಯೂ ನಾವು ಆಚರಣೆಯನ್ನು ಮಾಡ್ತೀವಿ. ನಮ್ಮ ಯುವ ನೇತಾರ ಇವತ್ತು ನಮ್ಮ ಪಕ್ಷವನ್ನು ಮುನ್ನಡೆಸ್ತಕ್ಕಂಥ ಒಬ್ಬ ಸಾರಥಿ ಸಿಕ್ಕಿದ್ದಾರೆ. ಕುಮಾರಣ್ಣನವರು ಕೇಂದ್ರಕ್ಕೆ ಹೋದ ನಂತರ ರಾಜ್ಯದಲ್ಲಿ ಇವತ್ತು ಪ್ರತಿಯೊಂದು ವಿಚಾರದಲ್ಲೂ ಸಹ ಅಷ್ಟೇ ಒಂದು ಅವರು ಸೀಸನ್ ಆಗಿದೆ. ಯಾಕೆಂದರೆ ಅವರ ಒಂದು ಜನ್ರೇಷನ್, ಅವ್ರ ತಾತನವ್ರದ್ದು, ತಂದೆದು ಆ ಎಲ್ಲ ಒಂದು ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಈ ರಾಜ್ಯವನ್ನು ಯಾವ ರೀತಿ ನಡೆಸ್ಕೊಂಡು ಹೋಗಬೇಕು, ಈ ರಾಜ್ಯಕ್ಕೆ ಯಾವ ರೀತಿ ಸರ್ಕಾರ ಕೊಡಬೇಕು ಅನ್ನೋದು ಅವರು ಭಾಳ ಒಂದು ಒಳ್ಳೆಯ ಪರಿಕಲ್ಪನೆ ಇದೆ. ಅಂಥವ್ರಿಗೆ ಭವಿಷ್ಯದಲ್ಲಿ ನಮ್ಮ ಮುಂದಿನ ಒಬ್ಬ ನಾಯಕರಾಗ್ತಾರೆ. ಅವರಿಗೆ ಆದಷ್ಟು ಬೇಗ ಭಗವಂತನ ದಯೆಯಿಂದ ಅವ್ರಿಗೊಂದು ಅಧಿಕಾರ ಸಿಕ್ಕಲಿ. ಅಧಿಕಾರ ಸಿಕ್ಕಿದ್ರೆ ಅವರು ಅಷ್ಟೇ ಇವತ್ತು ದೇವೇಗೌಡರು ಮೀರಿಸಿ ಕುಮಾರಣ್ಣವರು ಬಂದರು. ಕುಮಾರಣ್ಣನವರ ಮೀರಿದಂಥ ಶಕ್ತಿ ಇರ್ತಕ್ಕಂಥದ್ದು ನಿಖಿಲ್ ಅವರು. ಅದನ್ನು ಅವರು ಉಳಿಸ್ಕೊಳ್ತಾರೆ. ಜೊತೆಗೆ ಅವ್ರಿಗೆಲ್ಲ ರೀತಿಯಲ್ಲಿ ಭಗವಂತನ ಆಶೀರ್ವಾದ, ಸಾಯಿಬಾಬಾದ ಆಶೀರ್ವಾದ ಆಗ್ಬೋದು, ನಮ್ಮ ಕೋಲಾರಮ್ಮನ ಆಶೀರ್ವಾದ ಆಗಲಿ ಸಿಕ್ಕಿ ಅವರು ಮುಂದಿನ ದಿವಸದಲ್ಲಿ ಒಂದು ಒಳ್ಳೆಯ ಅಧಿಕಾರದಲ್ಲಿ ಕೂರ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಅವರಿಗೆ ನಮ್ಮ ಕೋಲಾರದ ಒಂದು ಕ್ಷೇತ್ರದ ಪರವಾಗಿ, ಕೋಲಾರ ತಾಲೂಕಿನ ಪರವಾಗಿ ಅವರಿಗೆ ಒಂದು ಶುಭವನ್ನು ಕೋರಿಸಿ ಮುಂದಿನ ದಿನಗಳಲ್ಲಿ ಆರೋಗ್ಯ, ಐಶ್ವರ್ಯ ಮತ್ತು ಒಳ್ಳೆಯ ಅಧಿಕಾರ ಸಿಕ್ಕಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಒಂದು ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅವರಿಗೆ ಎಲ್ಲರೂ ಸೇರಿ ಶುಭವನ್ನು ಕೋರ್ತಾರೆ. ಕರ್ನಾಟಕ ಪ್ರದೇಶ ಜಾತ್ಯತೀತ ಜನತಾದಳ ಅದರ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ಪೂಜ್ಯರು ಆದಂಥ ಮಾಜಿ ಪ್ರಧಾನಿಗಳಾದಂಥ ಗೌರವಾನ್ವಿತ ಶ್ರೀ ದೇವೇಗೌಡ ಅಪ್ಪಾಜಿಯವರ ಮೊಮ್ಮಗ ಹಾಗೂ 2 ಬಾರಿ ಮುಖ್ಯಮಂತ್ರಿಯಾಗಿ ಇವತ್ತು ಕೇಂದ್ರ ಸಚಿವರಾಗಿ ಕಾರ್ಯನಿರ್ವಹಿಸಿದಂಥ ಗೌರವಾನ್ವಿತ ಕುಮಾರಸ್ವಾಮಿಯವರ ಮಗ, ಅದಕ್ಕಿಂತ ಹೆಚ್ಚಾಗಿ JDS ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷರು ಆದಂಥ ಆ ಜವಾಬ್ದಾರಿ ಹೊತ್ತಂಥ ಗೌರವಾನ್ವಿತ ನಿಖಿಲ್ ಕುಮಾರಸ್ವಾಮಿ ಅವರವರ ಹುಟ್ಟುಹಬ್ಬವನ್ನು ಇವತ್ತು ಸಹ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆ, ಪ್ರತಿ ತಾಲೂಕು, ಪ್ರತಿ ಹೋಬಳಿಗಳಲ್ಲಿ ನಮ್ಮ ಮನೆ ಮಗ, ನಮ್ಮ ಕುಟುಂಬದ ಸದಸ್ಯ ಅಂತಕ್ಕಂಥ ಒಂದು ಭಾವನೆಯಿಂದ ಇವತ್ತು ಸಹ ಅವರ ಒಂದು ಹುಟ್ಟುಹಬ್ಬ ಅಂತಕ್ಕಂಥದ್ದು ಭಾಳ ಹೆಮ್ಮೆಯ ಸಂಗತಿ. ಇವತ್ತು ಕೋಲಾರ ಜಿಲ್ಲಾ ಕೇಂದ್ರದಲ್ಲಿ ಸಾಯಿಬಾಬನ ದೇವಾಲಯದಲ್ಲಿ ನಮ್ಮ ಸೋದರ ಮಿತ್ರ ಅಂತ ಗೌರವಾನ್ವಿತ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಹುಟ್ಟುಹಬ್ಬನ ಆಚರಿಸುವ ಸಂದರ್ಭದಲ್ಲಿ ನಮ್ಮ
ಜಿಲ್ಲಾ ಘಟಕದ ಕಾರ್ಯಾಧ್ಯಕ್ಷರು ಅಂತ ಗೌರವಿತ ನಮ್ಮ ನಟರಾಜಣ್ಣವರು, ಹಾಗೆ ತಾಲೂಕು ಅಧ್ಯಕ್ಷರಾದ ಬಾಬುಮೋನವರು, ಮಾಜಿ APMC ಅಧ್ಯಕ್ಷರು ಅಂತ ಗೌರವಿತ ರಾಜೇಶ್ವರಿಯವರು, ಹಾಗೆ ಮುಖಂಡರಾದ ಹರೀಶ್ ಗೌಡರು ಮತ್ತು ಏನು ವಿಶೇಷವಾಗಿ ನಮ್ಮ KMFನ ನಿರ್ದೇಶಕರಾದಂಥ ಗೌರವಿತ ನಾಗರಾಜಣ್ಣವರು, ಹಾಗೆ ನಮ್ಮ ನಾರಾಯಣಸ್ವಾಮಣ್ಣವರು ಮತ್ತು ನಮ್ಮ ವೇಮಗಲ್ ಪಟ್ಟಣ ಪಂಚಾಯತಿಯ ಮುಖಂಡರಾದ ಜಾನಿಯವರು, ನಾಗರಾಜಣ್ಣವರು, ಬಾಬೂರವರು, ಚಂದ್ರವರು, ಲೋಕೇಶ್ ಅವರು, ಹಾಗೆ ಕುಮಾರವರು, ಈ ಕಡೆ ನಮ್ಮ ಪುಟ್ಟರಾಜ್ ಅವರು, ಕಾರ್ತಿಕ್ ಅವರು, ಶಿವ ಅವರು, ಮತ್ತು ನಮ್ಮ ಆಂಜನೇಯನವರು, ಹಾಗೆ ನಮ್ಮ ಕೀಳ್ಕೋಟೆ ಸಂಜೀಗೌಡರು, ರಾಜೇಶನವರು, ಎಲ್ಲ ಪಕ್ಷದ ಮುಖಂಡಗಳು, ಅಭಿಮಾನಿಗಳು ಈ ಸಂದರ್ಭದಲ್ಲಿ ಎಲ್ಲ ಭಾಗವಹಿಸಿ ಏನು ವಿಶೇಷವಾದಂಥ ಒಂದು ಸಾಯಿಬಾಬಾಗೆ ಒಂದು ಪೂಜೆ ಸಲ್ಲಿಸಿ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಒಂದು ಶುಭ ಕೊಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಇವತ್ತು ವಿಶೇಷವಾಗಿ ಕೇಕ್ ತರಿಸಿ ಅವ್ರನ್ನ ಆಚರಣೆ ಮಾಡ್ತಾಯಿದ್ದಾರೆ. ಈ ಸಂದರ್ಭದಲ್ಲಿ ಮಾಧ್ಯಮ ಮಿತ್ರರು ಕೂಡ ತಾವು ಬಂದಿದ್ದೀರಿ, ಸಂತೋಷ. ಏನು ಈಗಾಗಲೇ ನಮ್ಮ ಮುಖಂಡರು ಮಾತಾಡಿದಾಗೆ ಭವಿಷ್ಯದ ನಾಯಕ ನಿಖಿಲ್ ಕುಮಾರಸ್ವಾಮಿಯವರಷ್ಟೇ ಪ್ರಬುದ್ಧ ಮತ್ತು ಅನುಭವಿ ರಾಜಕಾರಣಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಅವರ ಒಂದು ವರ್ಚಸ್ಸನ್ನು ಬೆಳೆಸ್ಕೊಂಡಿದ್ದಾರೆ. ಇದು ನಮಗೆಲ್ಲೂ ಕೂಡ JDS ಪಕ್ಷಕ್ಕೆ ಮುಂದಿನ ದಿಕ್ಸೂಚಿ. ಏನು ಪಕ್ಷ ಕುಮಾರಸ್ವಾಮಿ ನಂತರ ಎಲ್ಲಿ ಹೇಗೆ ಅನ್ನೋದೊಂದು ಪ್ರಶ್ನೆ ಆಗುವಂಥ ನಿಟ್ಟಿನಲ್ಲಿ ಏನು ವಿರೋಧ ಪಕ್ಷದಲ್ಲಿ ಮಾತಾಡ್ತಾ ಇದ್ರು, ಅದಕ್ಕೆ ಪುಷ್ಟಿ ಕೊಡೋ ರೀತಿಯಲ್ಲಿ ಇಡೀ ದೇವೇಗೌಡರು ಮತ್ತು ಕುಮಾರಸ್ವಾಮಿಯವ್ರನ್ನ ವಾಕ್ಚಾತುರ್ಯ ಮತ್ತು ಅವರ ಒಂದು ಸಂಘಟನಾ ಶಕ್ತಿಗಿಂತಲೂ ದೊಡ್ಡ ಮಟ್ಟದ ಒಂದು ಬಲಿಷ್ಠವಾದಂಥ ಒಂದು ಪಕ್ಷ ಕಟ್ಟತಕ್ಕಂಥ ಶಕ್ತಿ ನಿಖಿಲ್ ಕುಮಾರಸ್ವಾಮಿ ಅವರಿಗಿದೆ. ಈ ನಿಟ್ಟಿನಲ್ಲಿ ಇಡೀ ರಾಜ್ಯಾದ್ಯಂತ ನಿಖಿಲ್ ಕುಮಾರಸ್ವಾಮಿ ಸಂಚರಿಸಿ ಪಕ್ಷ ಕಟ್ಟತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇರೋ ಜೊತೆಗೆ ಎಲ್ಲ ಯುವ ನಾಯಕರು, ಹಿರಿಯರು, ವಿಶೇಷವಾಗಿ ಮಹಿಳೆಯರು, ಯುವಕರು ಅವ್ರ ಜೊತೆ ಕೈ ಜೋಡಿಸಿ ನಾವಿದ್ದೇವೆ, ಮುಂದೆ ಪ್ರಾದೇಶಿಕ ಪಕ್ಷ ಕಟ್ಟಬೇಕು, JDSನ ಅಧಿಕಾರಕ್ಕೆ ತರಲೇಬೇಕು ಅನ್ನೋ ಒಂದು ದೂರದೃಷ್ಟಿಯಿಂದ ದೊಡ್ಡ ಮಟ್ಟದ ಶ್ರಮ ಹಾಕಿ ನಮ್ಮ ಜೊತೆ ಒಡನಾಡಿಯಾಗಿ ಅಣ್ಣ ತಮ್ಮನೋ ಅಥವಾ ನಮ್ಮ ಕುಟುಂಬ ಸದಸ್ಯರು ಅನ್ನೋ ಒಂದು ಭಾವನೆಯಿಂದ ನಮ್ಮ ಜೊತೆ ಹೆಜ್ಜೆ ಆಗ್ತಾ ಇರ್ತಕ್ಕಂಥದ್ದು ನಮಗೆಲ್ಲರೂ ಸ್ಫೂರ್ತಿ ಮತ್ತು ಪ್ರೇರಣೆ ಕೂಡ. ಅಂಥ ಒಂದು ಮುಂಚೂಣಿ ನಾಯಕ